ಆದ್ದರಿಂದ ನಮ್ಮ ಧರ್ಮಶಾಸ್ತ್ರಗಳಲ್ಲೆಲ್ಲ ಕಡೆಗೆ ಈ ಒಂದು ಅಂಶವು ತಪಸ್ಸು ಅನ್ನುವುದರಲ್ಲಿ ಈ ಅಂಶ ಬಹಳ ಮುಖ್ಯವಾಗಿ ಅನುಸ್ಯೂತವಾಗಿ ಬರ್ತದೆ. ಯಜ್ಞದಲ್ಲಿ ದಾನದಲ್ಲಿ ಕಷ್ಟ ಇದೆ, ಆದರೆ ಕಷ್ಟ ಅವುಗಳಿಗಿಂತ ಹೆಚ್ಚು ತಪಸ್ಸಿನಲ್ಲಿ ಹೆಚ್ಚು ಕ್ಲೇಶವಿದೆ. ಕಾಯಕ್ಲೇಶ ರೂಪವಾದ ತಪಸ್ಸು ಬಹಳ ಹೆಚ್ಚಿದೆ. ಕಾರಣವೇನು ಅಂದರೆ ಇದು ದೇಹ, ಇದು ಅನಿತ್ಯವಾದದ್ದು. ಅನಿತ್ಯವಾದ ದೇಹಕ್ಕಾಗಿ ತಪಿಸದೆ ಕಷ್ಟಪಡದೆ ನಿತ್ಯವಾದ ಆತ್ಮನಿಗೆ ಸುಖವನ್ನ ನಿತ್ಯವಾಗಿ ಒದಗಿಸುವುದಕ್ಕಾಗಿ ನೀನು ತಪಸ್ಸಾಚರಿಸು. ಹೀಗಾಗಿ ಈ ತಪಸ್ಸು ದೇಹವನ್ನ ಹದಗೊಳಿಸುವುದಕ್ಕಾಗಿ ಉಪವಾಸ ಮಾಡಿ, ದೇಹವನ್ನ ದಂಡಿಸಿ, ಆ ದೇಹ ನಿಮ್ಮ ವಶವಾಗಬೇಕು, ಅದಕ್ಕಾಗಿ ನೀನದನ್ನ ಶ್ರಮ ಕೊಡುವುದಕ್ಕೆ, ಕ್ಲೇಶ ಕೊಡುವುದಕ್ಕೆ. ಕ್ಲೇಶದ ಹಿಂದೆ ಇರುವಂತಹ ಬಹಳ ಉತ್ತಮವಾದ ಉದ್ದೇಶಗಳಿವೆ. ದೇಹ ನಮ್ಮ ವಶವಾಗಬೇಕು, ದೇಹ ನಮ್ಮನ್ನು ಆಳ್ತಾ ಇದೆ. ಇವತ್ತು ದೇಹದ ಒಂದೊಂದು ಅಂಗಗಳು, ಒಂದೊಂದು ಅವಯವಗಳು, ಇಂದ್ರಿಯಗಳು ನಮ್ಮನ್ನು ಆಳ್ತಾ ಇವೆ. ಅವು ಹೇಳಿದಂತೆ ನಾವು ಕೇಳ್ತಾ ಇದ್ದೇವೆ ಹೊರತು ನಾವು ಹೇಳಿದಂತೆ ನಮ್ಮ ದೇಹ, ನಮ್ಮ ದೇಹದ ಅಂಗಾಂಗಗಳು ಕೇಳ್ತಾ ಇಲ್ಲ. ಹಾಗಾಗಿ ದೇಹದ ಅಂಗಾಂಗಗಳಿಂದ ನಾವು ನಿಯಮಿತರಾಗಿದ್ದೇವೆ, ನಿಯಂತ್ರಿತರಾಗಿದ್ದೇವೆ. ಇದಕ್ಕೆ ವಿಪರೀತವಾಗಿ ನಾವು ಆ ದೇಹವನ್ನು ನಿಯಮನ ಮಾಡಬೇಕು. ಅದಾಗಬೇಕಾದರೆ ಈ ತಪಸ್ಸು, ಉಪವಾಸ, ವ್ರತ, ವೈಕಲ್ಯ ಇತ್ಯಾದಿಗಳೆಲ್ಲ ಅದಕ್ಕೆ ಒಂದು ಮಾರ್ಗವಾಗುತ್ತೆ, ಒಂದು ದಾರಿಯಾಗ್ತದೆ. ಅದನ್ನು ಶಾಸ್ತ್ರಕಾರರು ಹೇಳ್ತಾರೆ. ನಿತ್ಯೋ ಧರ್ಮ ಸುಖ ದುಃಖೇ ತ್ವನಿತ್ಯೇ ಜೀವೋ ನಿತ್ಯ ಧಾತುರಸ್ಯ ತ್ವನಿತ್ಯ. ಈ ದೇಹದ ದಂಡನ ಅನ್ನುವ ತತ್ವವೇನಿದೆ ಭಾರತೀಯರಲ್ಲಿ ಅತೀ ವಿಪುಲವಾಗಿದೆ. ಕೇವಲ ಭಾರತೀಯರಲ್ಲ, ಕೇವಲ ಹಿಂದೂ ಧರ್ಮದಲ್ಲ, ಎಲ್ಲ ಧರ್ಮಗಳಲ್ಲೂ ಕೂಡ ದೇಹ ದಂಡನ ಅಂತನ್ನುವುದು ಅನಿವಾರ್ಯ. ಎಲ್ಲ ದೇಹ ಧರ್ಮಗಳಲ್ಲೂ, ಅದು ಇಸ್ಲಾಂ ಧರ್ಮ ಇರಬಹುದು, ಕ್ರೈಸ್ತ ಧರ್ಮ ಇರಬಹುದು, ಜೂ ಧರ್ಮ ಇರಬಹುದು, ಅಥವಾ ಬೌದ್ಧ ಜೈನ ಧರ್ಮ ಇರಬಹುದು. ಎಲ್ಲ ಧರ್ಮಗಳಲ್ಲೂ ಕೂಡ ದೇಹದಂಡನ ಅಂತನ್ನುವುದೇನಿದೆ, ಸಬ್ಜುಗೇಷನ್ ಆಫ್ ದ ಕಾರ್ಪೊರಲ್ ಬಾಡಿ ಅನ್ನುವುದು ಎಲ್ಲ ಕಡೆಗೆ ಸಮಾನ. ರೂಪಗಳು ಬೇರೆ ಬೇರೆ. ಉಪವಾಸವಿದೆ. ಮದರ್ ಟೆರೆಸಾ ಅಂತನ್ನುವ, ಸೈಂಟ್ ಟೆರೆಸಾ ಅಂತನ್ನುವ ಒಬ್ಬ ಸುಮಾರು 250 ವರ್ಷಗಳ ಹಿಂದೆ ಆಗಿ ಹೋದ ಒಬ್ಬ ಮಹಿಳೆ, ಕ್ರಿಶ್ಚಿಯನ್ ಸಾಧ್ವಿ. ಅವಳು ಹೇಳುವಂತಹ ಅವಳ ಪತ್ರಗಳಿವೆ. ಅವಳ ಪತ್ರಗಳ ಸಂಗ್ರಹ, ಸಂಕಲನವಿದೆ. 3 ಭಾಗಗಳಲ್ಲಿ ವಿಸ್ತಾರವಾಗಿದೆ. ಅವುಗಳಲ್ಲಿ ದೇಹದ ದಂಡನದ ಬಗ್ಗೆ ಅವಳು ಸುಮಾರು ಪತ್ರಗಳನ್ನು ಬರೀತಾಳೆ. ದೇಹದಂಡನ, ಉಪವಾಸ, ನಾನಾ ವಿಧವಾದ ವ್ರತಗಳು, ನಾನಾ ವಿಧವಾದ ನಿಯಮಗಳು, ಅವುಗಳನ್ನು ಪಾಲಿಸಬೇಕು ಅಂತ ಹೇಳಿ ಸುದೀರ್ಘವಾದ ಪತ್ರಗಳು, ಅಂದರೆ 4 ಪುಟಗಳ ಒಂದೊಂದು ಪತ್ರ, ಅಂಥದ್ದು 100 ಪತ್ರಗಳು ಬರೆದದ್ದುಂಟು. ಹೇಳುವ ತಾತ್ಪರ್ಯ, ಉಳಿದವರೆಲ್ಲ ಉಪವಾಸ ಮಾಡುವುದು ನೀವು ನೋಡಿದ್ದೀರಿ. ಕ್ರೈಸ್ತ ಧರ್ಮದಲ್ಲಿ ಉಪವಾಸ ನೀವು ಕೇಳಿರ್ಲಿಕ್ಕಿಲ್ಲ, ಬಹಳ ಅಪರೂಪ, ಗೊತ್ತಾಗುವುದಿಲ್ಲ. ಆದರೆ ಅವರಲ್ಲಿ ಪ್ರಾಚೀನ ಕಾಲದಲ್ಲಂತೂ ಇತ್ತು. ಅನೇಕರು ನಿಷ್ಠರು ಅದನ್ನು ಮಾಡ್ತಾರೆ. ಆದರೆ ಬೇರೆ ಧರ್ಮಗಳಲ್ಲಿ, ಜೈನ ಧರ್ಮದಲ್ಲಿ ಉಪವಾಸ ಮಾಡುವುದು ನಿಮಗೆ ಗೊತ್ತು, ಇಸ್ಲಾಂ ಧರ್ಮದಲ್ಲಿ ಉಪವಾಸ ಮಾಡುವುದು ನಿಮಗೆ ಗೊತ್ತು. ಹಾಗಾಗಿ ಹೇಳುವ ತಾತ್ಪರ್ಯ, ಉಪವಾಸ, ವ್ರತ ನಿಷ್ಠೆ ಇದು ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕ. ಇಲ್ಲದೆ ಇದ್ರೆ ಈ ದೇಹ ತನ್ನ ಸ್ವಚ್ಛಂದತೆಯನ್ನು ಎಂದಿಗೂ ಬಿಡುವುದಿಲ್ಲ. ಯಾವಾಗಲೂ ಮನಸೋಕ್ತವಾಗಿ, ಯಥೇಷ್ಟವಾಗಿ, ಸ್ವಚ್ಛಂದವಾಗಿ, ತಾನು ಸ್ವೈರವಾಗಿ ಬದುಕಬೇಕು ಅಂತನ್ನುವ ಆಸೆಯಲ್ಲಿದ್ದದ್ದು ಈ ದೇಹ. ಅದಕ್ಕೆ ಉಪವಾಸ, ವ್ರತಗಳೇ ಒಂದೇ ಅಂಕುಶ. ಅದಕ್ಕಾಗಿ ನಿತ್ಯೋ ಧರ್ಮ ಸುಖ ದುಃಖೇತ್ವನಿತ್ಯೇ ಜೀವೋ ನಿತ್ಯೋ ಧಾತುರಸ್ಯ ತ್ವನಿತ್ಯ ತ್ಯಕ್ತ್ವಾ ನಿತ್ಯಂ ಪ್ರತಿಷ್ಠಸ್ವ ನಿತ್ಯೇ ಸಂತುಷ್ಯ ಸಂತೋಷ ಫಲ ಪರಾಹಿ ಸಂತಹ. ಸಂತೋಷಗೊಂಡು ನೀನು ಇರು. ಸಣ್ಣದರಲ್ಲಿ ಸಂತೋಷ ಪಡುವುದನ್ನು ಕಲೆ. ಬಹಳ ಹೆಚ್ಚು ಅಪೇಕ್ಷೆ ಪಟ್ಟು ದುಃಖ ಪಡುವುದಕ್ಕಿಂತ ಸ್ವಲ್ಪ ಅಪೇಕ್ಷೆ ಪಟ್ಟು ಸುಖ ಪಡುವುದು ಉತ್ತಮ. ಆದ್ದರಿಂದ ತ್ಯಕ್ತ್ವಾ ನಿತ್ಯಂ ಪ್ರತಿಷ್ಠಸ್ವ ನಿತ್ಯೇ, ಅನಿತ್ಯವಾದದ್ದನ್ನು ಬಿಟ್ಟು ನಿತ್ಯವಾದದ್ದನ್ನು ಗಳಿಸುವುದಕ್ಕೆ ನೀನು ಪ್ರಯತ್ನ ಮಾಡು.
ಹಾಗಾಗಿ ಅದರಿಂದ ನಿನಗೆ ಹಿತವಾಗತ್ತೆ. ರಾಜ್ಯಾನಿ ಹಿತ್ವಾ ವಿಪುಲಂಶ್ಚ ಭೋಗಾನ್ ಗತಾನ್ ನರೇಂದ್ರನ್ ವಶಮಂತಕಸ್ಯ. ಎಂಥೆಂಥ ಮಹಾಬಲಿಷ್ಠರು ಯಾರು ಉಳಿದಿದ್ದಾರೆ ಹೇಳಿ? ಒಬ್ಬರು ಉಳಿದಿದ್ದಾರಾ? ಮುಂಜ ತ್ವಯಾಯಾಸ್ಯತಿ. ಮುಂಜ ಎಂಬ ರಾಜನಿಗೆ ಒಬ್ಬ ಕವಿ ಕೇಳಿದಂತೆ, ಹಿಂದಿನ ರಾಜಾಧಿರಾಜರು ಸಪ್ತದ್ವೀಪ ವಸುಮತಿ ಇಡೀ ಭೂಖಂಡವನ್ನೆಲ್ಲ ಆಳಿದ್ರು. ಕಾರ್ತವೀರ್ಯಾರ್ಜುನನ ಆಳ್ವಿಕೆ ಹೇಳ್ತಾರೆ, ಅವನು ಸಪ್ತ ಸಾಗರ ಸಪ್ತದ್ವೀಪಗಳಲ್ಲಿ ತನ್ನ ರಾಜ್ಯವನ್ನು ನಡೆಸಿದ. ಸಾಗರಾಂತವಾದಂತಹ ಭೂಮಿಯನ್ನೆಲ್ಲ ಆಳಿದರೆ ಆಳುವುದು ಮಾನವರನ್ನು ಮಾತ್ರವಲ್ಲ, ಹುಳ ಕ್ರಿಮಿ ಕೀಟಗಳು ಪಕ್ಷಿಗಳನ್ನು ಕೂಡ ಆಳಿದ ಕಾರ್ತವೀರ್ಯಾರ್ಜುನ. ಅಂಥ ಅವನ ಆಳ್ವಿಕೆ ಇತ್ತು ಅಂತ ಮಹಾಭಾರತ ಸಾರಿ ಹೇಳ್ತದೆ. ಇಂಥ ಕಾರ್ತವೀರ್ಯಾರ್ಜುನ ಏನಾದ? ಮಣ್ಣು ಪಾಲಾದ. ಅಂದಿನ ರಾಜರು ಬಿಡಿ, ಕೆಲವು ವರ್ಷಗಳ ಹಿಂದಿನ 2000 ವರ್ಷದ ಹಿಂದಿನ ಇಡೀ ಭೂಖಂಡವನ್ನು ತನ್ನ ವಶ ಮಾಡಿಕೊಳ್ಳಬೇಕೆಂದು ಗ್ರೀಸ್ ದೇಶದಿಂದ ನಡೆದು ಬಂದ ಅಲೆಕ್ಸಾಂಡರ್ ಏನಾದ? ಎಂಥೆಂಥ ಮೊಘಲರ ರಾಜರು, ಚಕ್ರವರ್ತಿಗಳು, ಸೊವರೀನ್ಸ್ ಏನಾದರೂ? ಯಾರೂ ಉಳಿಯುವುದಿಲ್ಲ. ಹಾಗಾಗಿ ಬಹಳ ಆಸೆ ಇಟ್ಕೊಂಡು ಮಾಡಬೇಕಾದ ಒಳ್ಳೆಯ ಕೆಲಸವನ್ನು ಮಾಡಿ ಜಗತ್ತಿಗೆ ಹಿತವನ್ನು ಮಾಡುವ ಕೆಲಸ ನಮ್ಮಿಂದ ಆಗ್ತಿದ್ರೆ ಮಾಡಬೇಕು, ಇಲ್ಲದೆ ಇದ್ರೆ ಎಷ್ಟು ಸಿಕ್ಕಿತೋ ಅಷ್ಟನ್ನು ಪಡೆದು ಸುಖಪಟ್ಟು ಮುಗಿಸ್ಬೇಕು. ತಾನು ಸಾಯ್ತೇನೆ ಅಂತನ್ನುವುದಕ್ಕಾಗಿ, ಇನ್ನೇನು ನಾನು ನಶ್ವರ ಅಂತನ್ನುವುದಕ್ಕಾಗಿ ಯಾವ ಕಾರ್ಯವನ್ನು ಸಾಧಿಸಬಾರದು ಅಂತೇನು ಮಹಾಭಾರತ ಹೇಳುವುದಿಲ್ಲ. ನೀನು ಸಾಯೋನಿದ್ದೀ, ಆದ್ದರಿಂದ ಸಾಯೋದರೊಳಗೆ ಒಳ್ಳೆಯದನ್ನು ಮಾಡಿ ಸತ್ತೋಗು. ಸಾಯುವುದರೊಳಗೆ ಒಳಿತು ನಿನ್ನಿಂದ ಆಗಲಿ, ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗಬೇಡ. ಅಹಂಕಾರ, ಲೋಭ, ಸಂಪತ್ತಿನ ಆಮಿಷತೆ ಇವುಗಳನ್ನು ಕಮ್ಮಿ ಮಾಡು, ಇಷ್ಟೇ ಹೊತ್ತು ಭೋಗ ಮಾಡುವುದಕ್ಕೆ ಬೇಡ ಅಂತ ಹೇಳುವುದಿಲ್ಲ. ಮಹಾಭಾರತ ಹೇಳ್ತದೆ, ಮಹಾಬಲಾನ್ ಪಶ್ಯ ಮಹಾನುಭಾವಾನ್ ಪ್ರಶಸ್ಯ ಭೂಮಿನ್ ಧನಧಾನ್ಯ ಪೂರ್ಣಾನ್. ಇಡೀ ಧನಧಾನ್ಯಗಳಿಂದ ಸಮೃದ್ಧವಾಗಿರುವ ಇಡೀ ರಾಜ್ಯವನ್ನ, ಭೂಮಿಯನ್ನ ಆಳಿದರು ಅಂದಿನ ಸಾರ್ವಭೌಮರು. ರಾಜ್ಯಾನಿ ಹಿತ್ವ ವಿಪುಲಾಂಶ್ಚ ಭೋಗಾನ್. ಎಷ್ಟು ಭೋಗವನ್ನು ಮಾಡಿದರವರು. ಆದರೆ ಎಲ್ಲ ಭೋಗವನ್ನು ಬಿಟ್ಟರು, ರಾಜ್ಯವನ್ನು ತೊರೆದರು, ಕೊನೆಗೆ ಅಂತಕನ ವಶರಾದರು, ಮಡಿದಿದ್ದಾರೆ. ಯಾರೂ ಬದುಕಿಲ್ಲ, ಯಾರೂ ಉಳಿದಿಲ್ಲ. ಆದ್ದರಿಂದ ಅನ್ಯೋಧನಂ ಪ್ರೇತಗತಸ್ಯ ಭುಂಕ್ತೆ ವಯಾಂಸಿ ಚಾಗ್ನಿಶ್ಚ ಶರೀರಧಾತೂನ್ ದ್ವಾಭ್ಯಾಮಯಂ ಸಹ ಗಚ್ಚತ್ಯಮುತ್ರ ಪುಣ್ಯೇನ ಪಾಪೇನ ಚ ವೇಷ್ಟ್ಯಮಾನಃ. ಭಾರೀ ಆಭರಣಗಳನ್ನ, ಅಲಂಕಾರವನ್ನ ಹಾಕಿಕೊಂಡು ಸತ್ತ ಮನುಷ್ಯನ ಗತಿ ಏನು? ಸತ್ತ ಮೇಲೆ ಅವನ ಮೈ ಮೇಲಿದ್ದ ಎಲ್ಲ ಬಂಗಾರದ ಒಂದೊಂದು ತುಂಡುಗಳನ್ನ, ಬೇಡ ರಿಸ್ಟ್ ವಾಚನ್ನ, ಸಣ್ಣ ವಸ್ತುವನ್ನು ಕೂಡ ಯಾರೂ ಬಿಡುವುದಿಲ್ಲ, ಅದನ್ನು ತುಡುಗು ಮಾಡ್ತಾರೆ, ಅದನ್ನು ತಗೊಂಡು ಹೋಗೋರಿದ್ದಾರೆ. ಹೌದೇ? ಅನ್ಯೋಧನಂ ಪ್ರೇತಗತಸ್ಯ ಭುಂಕ್ತೆ. ಪ್ರೇತನ ಧನವನ್ನ, ದೇಹದ ಮೇಲೆ ಇದ್ದ ಧನವನ್ನ ಯಾರೋ ತಗೊಂಡು ಹೋಗಿಬಿಡ್ತಾರೆ. ಅದು ನಿನ್ನ ಪಾಲಿಗಲ್ಲ, ನಿನ್ನ ಜೊತೆಗೇ ಸತ್ತಿದೆ ಅದು. ಅಂದ್ರೆ ಸತ್ತಾಗ ನಿನ್ನ ಜೊತೆಗಿದೆ, ಸತ್ತಾಗ ನಿನ್ನ ಜೊತೆಗಿದ್ರೂ ನಿನ್ನ ಜೊತೆಗೆ ಬರಲಿಲ್ಲ, ಅದನ್ನು ಯಾರೋ ಪಾಲು ತೆಗೆದುಕೊಂಡು ಹೋದ್ರು. ಅನ್ಯೋ ಧನಂ ಪ್ರೇತಗತಸ್ಯ ಭುಂಕ್ತೆ ವಯಾಂಸಿ ಚ ಅಗ್ನಿಶ್ಚ ಶರೀರಧಾತೂನ್. ಪಕ್ಷಿಗಳು ದೇಹವನ್ನು ಹಾಗೇ ಬಿಟ್ರೆ ಪಕ್ಷಿಗಳು ತಿಂದು ಹೋಗುತ್ತೆ, ಪಕ್ಷಿಗಳು ತಿಂದು ಬಿಡುತ್ತವೆ ಅಷ್ಟೇ. ಪಕ್ಷಿಗಳು ತಿನ್ನಲಿಲ್ಲ, ಬೆಂಕಿಯಲ್ಲಿ ಹಾಕಿದರೆ ಬೆಂಕಿ ದೇಹವನ್ನು ಭಸ್ಮ ಮಾಡಿ ಹಾಕ್ತದೆ, ಬೂದಿ ಮಾಡಿ ಹಾಕ್ತದೆ. ಅಂತೂ ದೇಹ ಬೂದಿಯಾಗತ್ತೆ, ಇಲ್ಲ ಪಕ್ಷಿಗಳು ತಿನ್ನತ್ತೆ. ದೇಹದ ಮೇಲಿರುವ ಧನವನ್ನ ಯಾರೋ ಕದ್ದೊಯ್ತಾರೆ. ಅಂದ್ರೆ ನಿನ್ನ ದೇಹ ನಿನ್ನ ಜೊತೆಗೆ ಬರಲಿಲ್ಲ, ನಿನ್ನ ಮೈ ಮೇಲಿರತಕ್ಕಂತಹ ಒಂದು ತುಣುಕು ಬಟ್ಟೆ ನಿನ್ನ ಜೊತೆಗೆ ಬರಲಿಲ್ಲ, ಒಂದು ಗುಂಜಿ ಬಂಗಾರ ನಿನ್ನ ಜೊತೆಗೆ ಬರಲಿಲ್ಲ, ಇದು ಯಾವುದೂ ನಿನ್ನ ಜೊತೆಗೆ ಬರಲಿಲ್ಲ ಅಲ್ಲ ಅಂದಮೇಲೆ ಯಾಕೆ ಆಸೆ ಪಡ್ತೀ ಧನಕ್ಕಾಗಿ? ಯಾಕಿಷ್ಟು ಮೋಹ? ಬಿಟ್ಬಿಡವನ್ನ, ಬಹಳ ಆಸೆ ಪಡಬೇಡ. ಜೀವಂತ ಇರೋದಕ್ಕೆ ನಿನಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡು, ಸುಖವಾಗಿರು, ಬೇಡ ಅಂತ ಅನ್ನೋದಿಲ್ಲ. ಬಹಳ ಆಸೆ ಪಟ್ಟೇನು ಪ್ರಯೋಜನವಿದೆ? ಹಾಗಾದರೆ ನಿನ್ನ ಜೊತೆಗೆ ಬರೋದು ಯಾವುದು?
ನನ್ನ ಜೊತೆಗೆ ಬರೋದು ಯಾವುದು? ಪುಣ್ಯ ಪಾಪಗಳು. ಹಾಗಾದ್ರೆ ಆ ಪುಣ್ಯ ಪಾಪಗಳ ಬಗ್ಗೆ ಗಮನ ಇಟ್ಟು ಅದನ್ನ ಜೋಕೆಯಿಂದ ಸಂಪಾದನೆ ಮಾಡು. ಅದನ್ನು ಬಿಟ್ಟು ಇವುಗಳನ್ನು ಸಂಪಾದನೆ ಮಾಡಬೇಡ. ಯಾವುದು ಜೊತೆಗೆ ಬರುವುದಿಲ್ಲ ಅದರ ಮೇಲೆ ಪ್ರೇಮ ಮಾಡ್ತೀವಿ, ಯಾವುದು ನಮ್ಮ ಜೊತೆಗೆ ಬರ್ತದೆ ಅದರ ಮೇಲೆ ದ್ವೇಷ ಮಾಡ್ತೀವಿ. ಹಾಗಾಗಿ ಈ ತರಹದ ದಡ್ಡತನವನ್ನು ಮಾಡ್ಲಿಕ್ಕೆ ಹೋಗಬೇಡ. ಅನ್ಯೋಧನಂ ಪ್ರೇತಗತಸ್ಯ ಭುಂಕ್ತೆ ವಯಾಂಸಿ ಚಾಗ್ನಿಶ್ಚ ಶರೀರಧಾತು ದ್ವಾಭ್ಯಾಂ ಅಯಂ ಸಹಗಚ್ಚತ್ಯಮುತ್ರ ಪುಣ್ಯೇನ ಪಾಪೇನ ಚ ವೇಷ್ಟ್ಯಮಾನಃ. ಪುಣ್ಯ ಪಾಪಗಳೆರಡೇ ಇವನ ಜೊತೆಗೆ ಬರುತ್ತೆ, ಎರಡೇ ಇವನ ಜೊತೆಗೆ ಬರುವಂತಹದ್ದು, ಇನ್ಯಾವುದೂ ಇಲ್ಲ. ಹಾಗಾಗಿ ಎಲ್ಲ ವ್ಯಾಮೋಹವನ್ನು ಬಿಟ್ಟು ಪುಣ್ಯವನ್ನು ಸಂಪಾದನೆ ಮಾಡುವ, ಪಾಪವನ್ನು ಕಳೆದುಕೊಳ್ಳುವ ಪ್ರಯತ್ನವನ್ನು ಮಾಡು. ಅದರಿಂದ ನಿನಗೆ ಸುಖ ಸಿಗುತ್ತೆ, ದುಃಖ ಪರಿಹಾರವಾಗ್ತದೆ. ಅಪುಷ್ಪಾನ್ ಅಫಲಾನ್ ವೃಕ್ಷಾನ್ ಯಥಾ ತಾತ ಪತತ್ರಿಣಃ ಉತ್ಸೃಜ್ಯ ವಿನಿವರ್ತಂತೆ ಜ್ಞಾತಯ ಸುಹೃದಾಸ್ತುತಾಃ. ಬಳಗದವರು ದೂರ ಹೋಗ್ತಾರೆ, ಹಣ ಇಲ್ಲ ಅಂತಾಯಿತೋ ಬಳಗದವರು ದೂರ ಹೋಗ್ತಾರೆ, ಗೆಳೆಯರು ದೂರ ಹೋಗ್ತಾರೆ, ಮಕ್ಕಳು ದೂರ ಹೋಗ್ತಾರೆ. ಹೇಗೆ ಅಂದ್ರೆ ಅಪುಷ್ಪಾನ್ ಅಫಲಾನ್ ವೃಕ್ಷಾನ್, ಗಿಡಗಳಲ್ಲಿ ಹಣ್ಣಿಲ್ಲ ಹೂವಿಲ್ಲ ಅಂತಾದರೆ ಯಾವ ಹಕ್ಕಿಗಳೂ ಬರುವುದಿಲ್ಲ. ಹಾಗೆ ಈ ಮನುಷ್ಯ ನಿಷ್ಫಲನಾಗ್ತಾನೆ. ಅಗ್ನೌ ಪ್ರಾಸ್ತಂತ ಪುರುಷಂ ಕರ್ಮಾನ್ವೇತಿ ಸ್ವಯಂ ಕೃತಂ. ಅವನು ಮಾಡಿದ ಕರ್ಮ ಒಂದೇ ಅವನ ಬೆನ್ನತ್ತಿ ಬರ್ತದೆ, ಅದನ್ನು ಬಿಟ್ಟು ಇನ್ಯಾವುದೂ ಅವನ ಜೊತೆಗೆ ಬರುವುದಿಲ್ಲ. ತಸ್ಮಾತ್ ಪುರುಷೋ ಯತ್ನಾತ್ ಧರ್ಮಂ ಸಂಚಿನಿಯಾತ್ ಶನೈಹಿ. ಸಣ್ಣ ಸಣ್ಣ ಧರ್ಮವನ್ನ, ದೊಡ್ಡ ಧರ್ಮ ಬಿಡಿ, ದೊಡ್ಡ ಧರ್ಮ ಆಗತ್ತೆ ಆಗುವುದಿಲ್ಲ. ಅದಕ್ಕೆ ದೇಶ ಕಾಲ ವಯಸ್ಸು ಅವಸ್ಥೆ ಮತ್ತೊಂದು ನಾನಾ ವಿಧವಾದ ಸಾಧನೆಗಳೆಲ್ಲ ಬೇಕು. ಅದಿದ್ದರೆ ಮಾತ್ರ ಸಾಧ್ಯ, ಇಲ್ಲದೆ ಇದ್ರೆ ಆಗುವುದಿಲ್ಲ. ಆದ್ದರಿಂದ ಅದು ಆಗಲಿಕ್ಕಿಲ್ಲ. ಆದರೆ ಅದು ಬಿಟ್ಬಿಡಿ. ಆದರೆ ಸಣ್ಣ ಸಣ್ಣ ಧರ್ಮಗಳನ್ನು ನಾವು ಮಾಡುವುದಿಲ್ಲ. ಅತೀ ಅಲ್ಪವಾಗಿರುವ ಧರ್ಮಗಳು, ಯಾವ ಧರ್ಮಗಳಿಂದ ನಮಗೆ ನಾನಾ ವಿಧವಾದ ಲಾಭ ಆಗುವುದು ಸಾಧ್ಯವೋ, ಶ್ರಮವಿಲ್ಲದೆ ಯಾವ ಧರ್ಮವನ್ನು ನಾವು ಮಾಡಬಹುದೋ ಆ ಧರ್ಮಗಳನ್ನು ನಾವು ಮಾಡುವುದಿಲ್ಲ. ಇದು ನಮ್ಮ ಸ್ವಭಾವ. ಆದ್ದರಿಂದ ಅದಕ್ಕಾಗಿ ಹೇಳ್ತಾರೆ, ಅಸ್ಮಾಲ್ ಲೋಕಾತ್ ಊರ್ಧ್ವ ಮನುಷ್ಯ ಚಾಧೋ ಮಹತ್ತಮಸ್ತಿಷ್ಠತಿ ಹ್ಯಂಧಕಾರಂ ತದ್ವೈ ಮಹಾಮೋಹನಮಿಂದ್ರಿಯಾಣಂ ಬುದ್ಧಸ್ವ ಮಾತ್ವಾಂ ಪ್ರಲಭೇತ ರಾಜನ್. ಎಚ್ಚರ ಇರಲಿ, ಒಂದು ಬಹಳ ಘೋರವಾದ ಅಂಧಕಾರವಿದೆ. ಅಂದರೆ ಅಂಧಂತಮಸ್ಸಿದೆ, ನರಕಗಳಿವೆ, ನಿತ್ಯವಾದ ನರಕವೆಂಬ ಅಂಧಂತಮಸ್ಸಿದೆ. ಅಸ್ಮಾನ್ ಲೋಕಾತ್ ಊರ್ಧ್ವ ಮನುಷ್ಯ ಚಾಧೋ ಮಹತ್ತಮಸ್ತಿಷ್ಠತೆ ಹ್ಯಂಧಕಾರಂ. ಭಾರೀ ಘೋರವಾದ ತಮಸ್ಸು, ಅತೀ ಕಗ್ಗತ್ತಲು, ಅಂಥ ಘೋರವಾದದ್ದಿದೆ. ಪಂಚಕಷ್ಟಗಳಿವೆ ಅಲ್ಲಿ. ಅಂಥ ಘೋರವಾದ ಅಂಧಕಾರ, ಅಂಧಂತಮಸ್ಸು. ಆ ಅಂಧಕಾರಕ್ಕೆ ನೀನು ಹೋಗಿ ಬೀಳದಂತೆ ನೋಡಿಕೋ, ಅಷ್ಟು ಎಚ್ಚರ ವಹಿಸಿದರೆ ಸಾಕು. ನರಕಗಳಿವೆ, ಅಂಧಂತಮಸ್ಸಿದೆ, ಅವುಗಳನ್ನು ಬಿಟ್ಟು ಅವುಗಳ ಪರಿಹಾರವಾಗುವಂತೆ ನಿನ್ನ ಸಾಧನೆಯನ್ನು ನೀನು ಮಾಡು. ಇದಂ ವಚ ಶಕ್ಷ್ಯಸಿ ಚೇದ್ ಯಥಾವನ್ ನಿಶಮ್ಯ ಸರ್ವಂ ಪ್ರತಿಪತ್ತುಮೇವ ಯಶಃ ಪರಂ ಪ್ರಾಪ್ಸ್ಯಸಿ ಜೀವಲೋಕೆ ಭಯಂ ನಚಾಮುತ್ರ ನಚೇಹತೆಸ್ತಿ. ಆದ್ದರಿಂದ ಸಾಧನೆಯನ್ನು ಮಾಡುವುದಕ್ಕೆ ನಾನಾ ವಿಧವಾದ ಮಾರ್ಗಗಳು. ಪ್ರಜ್ಞಾವೃದ್ಧಂ ಧರ್ಮವೃದ್ಧಂ ಸ್ವಬಂಧುಂ ವಿದ್ಯಾವೃದ್ಧಂ ವಯಸಾ ಚಾಪಿ ವೃದ್ಧಂ ಕಾರ್ಯಾಕಾರ್ಯೇ ಪೂಜಯಿತ್ವಾ ಪ್ರಸಾದ್ಯ ಯಸ್ಸಂ ಪೃಚ್ಛೇತ್ ನ ಸಮುಹ್ಯೇತ್ ಕದಾಚಿತ್. ಬಹಳ ಉತ್ತಮವಾದ ಮಾತನ್ನ, ಉಪದೇಶವನ್ನು ಕೊಡ್ತಾನೆ ವಿದುರ. ನಾನಾ ವಿಧವಾದ ವೃದ್ಧರು, ವಯಸ್ಸಿನಿಂದ ವೃದ್ಧರಾದವರಂತೂ ಅನುಭವದಿಂದ ಪಕ್ವರಾಗಿರ್ತಾರೆ, ಅದರಲ್ಲಿ ವಿವಾದವಿಲ್ಲ. ನಾನಾ ವಿಧವಾದ ಅನುಭವಗಳು ಅವರ ಜೀವನದಲ್ಲಿ ಬಂದು 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 ಸುಖ ದುಃಖಗಳನ್ನು ಅನುಭವಿಸಿ, ಕಷ್ಟಗಳನ್ನು ಅನುಭವಿಸಿ, ಏನು ಮಾಡಬೇಕು ಏನು ಮಾಡಬಾರದು ಅಂತ ಅನ್ನೋದನ್ನು ಸಾಮಾನ್ಯವಾಗಿ ಅವರು ಅನುಭವದಿಂದಲೇ ತಿಳಿದು ನಿಶ್ಚಯಿಸಿಕೊಂಡಿರ್ತಾರೆ. ಅವರು ವಯೋವೃದ್ಧರು, ವಿದ್ಯಾವೃದ್ಧರು, ಶಾಸ್ತ್ರವನ್ನು ಓದಿ ಜ್ಞಾನವನ್ನು ಮಾಡಿಕೊಂಡು ಅಗಾಧವಾದ ಜ್ಞಾನವನ್ನು ಸಂಪಾದನೆ ಮಾಡಿ ಬಹಳ ದೊಡ್ಡ ವಿದ್ವಾಂಸರಾಗಿರ್ತಾರೆ. ಅವರ ಜ್ಞಾನಕ್ಕೆ ಇತಿಮಿತಿಗಳಿಲ್ಲ, ಅಷ್ಟು ಜ್ಞಾನವಿದೆ. ಅಂಥ ವೃದ್ಧರು ನಿನ್ಕಿಂತಲೂ ಯಾರಿಗೆ ಅಧಿಕವಾದ ಜ್ಞಾನವಿದೆಯೋ ಅಂತಹ ವಿದ್ಯೆಯಿಂದ ವೃದ್ಧರಾದವರನ್ನ ನೀನು ಆರಾಧಿಸು. ಅವರು ಹೇಳುವ ಮಾತನ್ನು ಕೇಳು. ವಯೋವೃದ್ಧ, ವಿದ್ಯಾವೃದ್ಧ, ಸ್ವಬಂಧು, ನಿನಗೆ ಬಂಧುವಾದವ, ನಿನಗೆ ಬಳಗದವ, ಆ ಬಳಗದವನನ್ನು ನೀನು, ಬಳಗದವರೆಲ್ಲ ನಮ್ಮ
ಕುಲದ ವಂಶದ ನಾನಾ ವಿಧವಾದ ಸಂಪ್ರದಾಯ ಅವುಗಳನ್ನು ತಿಳಿದಿರ್ತಾರೆ. ಹಾಗಾಗಿ ಅವರಿಂದ ನೀನು ಅವನ್ನೆಲ್ಲ ನೀನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ನೀನು ಅವರನ್ನು ಆರಾಧನೆ ಮಾಡಬೇಕು. ಸ್ವಬಂಧುಂ ಧರ್ಮವೃದ್ಧಂ. ಕೆಲವರು ಧರ್ಮವನ್ನು ಮಾಡುವವರು, ಅವರಿಗೆ ವಿದ್ಯೆ ಕಮ್ಮಿ ಕದಾಚಿತ್, ಆದರೆ ಧರ್ಮ ಮಾಡಿ 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 ನೂರಾರು ಸಾವಿರಾರು ತರಹದ ವ್ರತವೋ ದಾನವೋ ಧರ್ಮವೋ ತಪಸ್ಸೋ ಇವುಗಳನ್ನು ಮಾಡಿ ಅವರು ಪುಣ್ಯವನ್ನು ಗಳಿಸಿದವರು, ಬಹಳ ಪುಣ್ಯವಂತರವರು. ಅಂಥ ಪುಣ್ಯವಂತರು ಏನಾಗತ್ತೆ ಅಂದರೆ, ಆ ಪುಣ್ಯವಂತರ ಹತ್ರ ಹೋಗಿ ನೀನು ಕೇಳ್ಕೊ, ನಾನು ಮಾಡಬೇಕು ಅಂತ ಮಾಡಿದ್ದೀನಿ, ತಪ್ಪೇ ಸರಿಯೇ, ಇದು ಸರಿ ತಪ್ಪು ಅಂತನ್ನೋದನ್ನು ಅವರು ಹೇಳ್ತಾರೆ. ಅವರು ಹೇಳಿದ್ದನ್ನು ನೀನು ಮಾಡು, ನಿನಗೆ ಯಶಸ್ಸು ಸಿಕ್ಕಿತು. ಧರ್ಮವೃದ್ಧರು ಆಡುವ ಮಾತಿನಲ್ಲಿ ಸತ್ಯ ಕೂತಿದೆ, ಸತ್ಯ ಮನೆ ಮಾಡಿದೆ. ಹಾಗಾಗಿ ಅವರು ಆಡಿದ ಮಾತು ಸತ್ಯವಾಗತ್ತೆ. ಅವರು ಹೇಳ್ತಾರೆ ಇದು ಒಳ್ಳೇದಾಗತ್ತೆ ನಿನಗೆ ಮಾಡು ಅಂತ. ಆಯಿತು, ಒಳ್ಳೆಯದೇ ಆಯ್ತದು. ಕೆಟ್ಟದ್ದಾಗಬೇಕಾಗಿದ್ರೂ ಆಗುವುದಿಲ್ಲ, ಪರಿಹಾರವಾಗಿ ಒಳಿತಾಗತ್ತೆ. ಆ ಧರ್ಮದ ಲಾಭ ಅದು. ಪ್ರಜ್ಞಾವೃದ್ಧಂ, ಇದು ವಿದ್ಯೆ ಅಲ್ಲ, ಪ್ರಜ್ಞಾವೃದ್ಧಂ ವಿವೇಕ. ವಿವೇಕ ಅಥವಾ ಜ್ಞಾನ ಬಹಳ ಹೆಚ್ಚಾಗಿ ಅವರು ಉತ್ತಮರಾಗಿದ್ದಾರೆ. ಪ್ರಜ್ಞಾವೃದ್ಧರು, ಧರ್ಮವೃದ್ಧರು, ಸ್ವಬಂಧು, ವಿದ್ಯಾವೃದ್ಧ, ವಯೋವೃದ್ಧ, ಈ 5 ತರಹದ ಜನರನ್ನ ಕಾರ್ಯೇ ಪೂಜಯಿತ್ವ ಪ್ರಸಾದ್ಯ. ಮಾಡಬೇಕೋ ಮಾಡಬಾರದೋ ಎಂಬ ಸಂದೇಹ ಬಂದಾಗ, ವಿಚಿಕಿತ್ಸೆ ಬಂದಾಗ, ಆಲೋಚನೆ ನಿನಗೆ ಬಂದಾಗ ಅವರ ಪಾದಕ್ಕೆ ಎರಗು, ಅವರನ್ನು ಸಂತೋಷಗೊಳಿಸು, ಅವರ ಅನುಗ್ರಹವನ್ನು ಪಡೆ. ಅವರ ಆಶೀರ್ವಾದ ಮಾಡಿ ನಿನಗೆ ಹಿತವನ್ನು ಹೇಳ್ತಾರೆ. ಇದು ಒಳ್ಳೆಯದು, ಇದು ಕೆಟ್ಟದ್ದು. ಕೆಟ್ಟದ್ದನ್ನು ಬಿಡು, ಒಳ್ಳೆಯದನ್ನು ಮಾಡು. ಆದ್ದರಿಂದ ಇದು ಯಾವ ಕಾರ್ಯೇ ಪೂಜಯಿತ್ವ ಪ್ರಸಾದ್ಯ ಯಸ್ ಸಂಪೃಚ್ಛೇತ್ ನ ಸಮುಹ್ಯೇತ್ ಕದಾಚಿತ್. ಯಾರು ಕೇಳ್ತಾನೋ ಅವನಿಗೆ ಎಂದೆಂದಿಗೂ ಕೆಡಕಾಗುವುದಿಲ್ಲ, ಯಾವಾಗಲೂ ಅವನಿಗೆ ಒಳಿತಾಗತ್ತೆ. ಧೃತ್ಯಾ ಶಿಷ್ಣೋದರಂ ರಕ್ಷೇತ್ ಪಾಣಿಪಾದಂಚ ಚಕ್ಷುಷಾ ಚಕ್ಷುಶ್ರೋತ್ರೇ ಚ ಮನಸ ಮನೋವಾಚಂಚ ಕರ್ಮಣ. ನಿತ್ಯೋದಕಿ ನಿತ್ಯ ಯಜ್ಞೋಪವೀತಿ ನಿತ್ಯ ಸ್ವಾಧ್ಯಾಯಿ ಪತಿತನ್ನವರ್ಜಿ ಸತ್ಯಂ ಬ್ರುವನ್ ಗುರವೇ ಕರ್ಮ ಕುರುವನ್ ನ ಬ್ರಾಹ್ಮಣಶ್ಚವತೆ ಬ್ರಹ್ಮಲೋಕ. ಬ್ರಾಹ್ಮಣನಾದವ ಇಷ್ಟು ಮಾಡಿದರೆ ಅವನಿಗೆ ಬ್ರಹ್ಮಲೋಕ ಸಿಗುವುದು ನಿಶ್ಚಿತ. ಅವನಿಗೆ ಎಂದೆಂದಿಗೂ ಬ್ರಹ್ಮಲೋಕದಿಂದ ಪತಿತನಾಗುವ ಪ್ರಸಂಗ ಬರುವುದಿಲ್ಲ. ಯಾವಾಗಲೂ ಅವನು ಸಮೃದ್ಧನಾಗಿರ್ತಾನೆ. ಬ್ರಹ್ಮಲೋಕದಲ್ಲಿ ಅವನಿಗೆ ಗೌರವ ಸಲ್ಲತ್ತೆ. ಯಾರಿಗೆ? ನಿತ್ಯೋದಕಿ, ಸದಾಕಾಲ ನಿತ್ಯದಲ್ಲೂ ಸ್ನಾನಾದಿಗಳನ್ನು ಮಾಡುವ ಶುದ್ಧ ಸದಾಚಾರಿಯಾದ. ನಿತ್ಯ ಯಜ್ಞೋಪವೀತಿ, ಯಜ್ಞೋಪವೀತವನ್ನು ನಿತ್ಯದಲ್ಲಿ ಧಾರಣೆ ಮಾಡಿದ. ಇವತ್ತಿನ ಆಧುನಿಕರು ಯಜ್ಞೋಪವೀತನ್ನ ಗೂಟಕ್ಕೆ ಹಾಕ್ತಾರೆ, ಮಳೆಗೆ ಹಾಕ್ತಾರೆ. ಯಾರು ಯಜ್ಞೋಪವೀತವನ್ನು ವರ್ಷಕ್ಕೊಂದು ಬಾರಿಯಾದರೂ ಹಾಕ್ಕೊಳ್ತಾರೋ ಅವರು. ಯಜ್ಞೋಪವೀತವನ್ನೇ ಹಾಕದಿರುವ ಜನರಿಗೆ ಪ್ರಶ್ನೆ ಇಲ್ಲ. ಹರಿ ಜನಿವಾರ ಅವರಿಗೆ ಪ್ರಶ್ನೆ ಬಂದಿಲ್ಲ. ಯಾರು ಹಾಕಿಕೊಳ್ತಾರೆ ಅವರು ಉಪಕರ್ಮದ ದಿನ ಜನಿವಾರವನ್ನು ತೆಗೆದುಕೊಂಡು ಹೋಗ್ತಾರೆ. ನಮ್ಮಲ್ಲಿ ಒಬ್ಬರು ಬರ್ತಿದ್ರು, ಉಪಕರ್ಮದ ದಿನ ಜನಿವಾರವನ್ನು ತೆಗೆದುಕೊಂಡು ಹೋಗೋದು. ಜನಿವಾರವನ್ನು ಅವತ್ತು ಹಾಕಿಕೊಳ್ಳೋದು, ಶ್ರದ್ಧೆಯಿಂದ ಹಾಕಿಕೊಳ್ಳೋದು. ಸಾಯಂಕಾಲ ತೆಗೆದಿಟ್ಟರು, ಆಮೇಲೆ ಅದನ್ನು ಹಾಕುವುದಿಲ್ಲ. ಶ್ರಾದ್ದವೋ ಅಥವಾ ಮನೆಯಲ್ಲಿ ಕುಲಧರ್ಮವೋ ಪೂಜೆಯೋ ಬಂತು ಅಂತಾದರೆ ಅವತ್ತಿನ ದಿನ ಹಾಕ್ಕೊಳ್ಳು. ಕಾಲಕಾಲಕ್ಕೆ ಹಾಕಿಕೊಳ್ಳುವ ವಸ್ತು ಅದು, ನಿತ್ಯದಲ್ಲಿ ಹಾಕಿಕೊಳ್ಳಬೇಕು ಅಂತೇನದು ಅಂತ ಅವರ ವಾದ. ಮಹಾಭಾರತ ಹಾಗೆ ಹೇಳುವುದಿಲ್ಲ. ನಿತ್ಯ ಯಜ್ಞೋಪವೀತಿ, ನಿತ್ಯದಲ್ಲೂ ಯಜ್ಞೋಪವೀತ, ಅದು ಸಮಸ್ತ ವೇದಗಳ ಪ್ರತಿನಿಧಿಯಾಗಿ ನಮ್ಮನ್ನು ಕಾಪಾಡ್ತದೆ, ಎಲ್ಲ ದೇವತೆಗಳಿಗೆ ನೆಲೆ. ಆದ್ದರಿಂದ ಯಾವ ತತ್ವಗಳ ಅನುಕೂಲತೆ ನಮ್ಮ ದೇಹಕ್ಕೆ ಬೇಕೋ, ಜೀವಕ್ಕೆ ಬೇಕೋ, ಜೀವನಕ್ಕೆ ಬೇಕೋ, ಬಾಳಿಗೆ ಬೇಕಾದ ಆ ಎಲ್ಲ ದೇವತೆಗಳ ಅಧಿಷ್ಠಾನವಿರತಕ್ಕಂಥದ್ದು ಯಜ್ಞೋಪವೀತ. ಹಾಗಾಗಿ ಯಜ್ಞೋಪವೀತ ಅತ್ಯಂತ ಪವಿತ್ರವಾದದ್ದು. ಈ ವೇದಗಳ ಸನ್ನಿಧಾನವಿದೆ, ಅಂಥ ಆ ವೇದಗಳ ಸನ್ನಿಧಾನವಿರುವ ಯಜ್ಞೋಪವೀತವನ್ನು ನಿತ್ಯದಲ್ಲಿ ಹಾಕಿಕೊಳ್ಳಬೇಕು. ಯಜ್ಞೋಪವೀತವನ್ನು ಹಾಕಿಕೊಳ್ಳುವುದು ಮಾತ್ರವಲ್ಲ, ನಿತ್ಯ ಸ್ವಾಧ್ಯಾಯಿ, ನಿತ್ಯದಲ್ಲಿ ವೇದಾಧ್ಯಯನ, ನಿತ್ಯದಲ್ಲಿ ಶಾಸ್ತ್ರಾಧ್ಯಯನ ನಡಿಬೇಕು.
ಎಂದೂ ತಪ್ಪಲಿಕ್ಕಿಲ್ಲ. ಸ್ವಾಧ್ಯಾಯ ಎಂದು ತಪ್ಪತ್ತೆ ಅವತ್ತಿನ ದಿನ ಮನುಷ್ಯ ತನಗೆ ತಾನೇ ದಂಡವನ್ನು ಮಾಡಿಕೊಳ್ಳಬೇಕು. ಸ್ವಾಧ್ಯಾಯ ತಪ್ಪುವುದಲ್ಲ, ಏನು ತಪ್ಪಿದರೂ ಸ್ವಾಧ್ಯಾಯ ತಪ್ಪಬಾರದು. ಈ ವಿಷಯದ ಬಗ್ಗೆ ವೇದಗಳಾಗಲಿ ಶಾಸ್ತ್ರಗಳಾಗಲಿ ಬೇರೆ ಬೇರೆ ಗ್ರಂಥಗಳು, ಶ್ರೀಮದಾಚಾರ್ಯರು ಸ್ವತಃ ಎಲ್ಲ ಜ್ಞಾನಿಗಳು ಹೇಳುವ ಮಾತುಗಳನ್ನು ಕೇಳಿದರೆ ಸ್ವಾಧ್ಯಾಯ ಅತ್ಯಂತ ಪ್ರಧಾನವಾದದ್ದು.